SSLC ರಿಸಲ್ಟ್ 2026 ನಮ್ಮ ಕಲಬುರ್ಗಿಯ ರಿಸಲ್ಟ್ ಏನಿದೆ ಇದು ಪೂರ ತಲೆ ಖರಾಬ್ ಆಗುತ್ತೆ. ಯಾಕೆ ಬೈ ನಮ್ಮ ಕಲಬುರ್ಗಿ ಅದ್ರಾಗ GDP ನಲ್ಲಿಯೂ ಎಲ್ಲರಿಗಿಂತ ಲಾಸ್ಟ್ ನಮ್ಮ ಕರ್ನಾಟಕ ಮೊದಲೇ ಗ್ರಾಫ್ನಲ್ಲಿ ಎಲ್ಲಕ್ಕೆ ನಿಶ್ಚಯ ತೆಳಗದ. ಮತ್ತು ಈಗ ಅಂದ್ರೆ ನಮ್ಮ ಕಲಬುರ್ಗಿಯ SSLC ರಿಸಲ್ಟ್ನಲ್ಲಿ ಪೂರ ತೆಳಗ. ಹೋದ ವರ್ಷ ಹಿಂಗೆ ಐತಿ, ಈ ವರ್ಷ ಏನು ಯಾರಿದು ಕಾರಣ? ಇದು ಏನು ಸ್ಟೂಡೆಂಟ್ ಕಾರಣ ಅದ, ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಾರಣ ಅದ, ಏನು ಇಲ್ಲಿ ಸರ್ಕಾರ ಕಾರಣ ಅದ, ಏನು ಇಲ್ಲಿ ಸ್ಕೂಲ್ ಕಾರಣ ಅದ, ಏನು ಕಾರಣ ಅದ ನಮ್ಮ ಹುಡುಗರು ಈ ಥರ ಆಗೋದು ಪರಿಸ್ಥಿತಿ? ಯಾಕಂದ್ರೆ ಈಗೇನ ಹುಡುಗರೇ ನಮ್ಮ ಎಜುಕೇಶನ್ ಸಿಸ್ಟಮ್ ಸರಿ ಆಗಿಲ್ಲ ಅಂದ್ರೆ ಮುಂದೆ ನಮ್ಮ ಹಿಂದುಳಿದ ರಾಜ್ಯದ ನಮ್ಮ ನಮ್ಮ ಜಿಲ್ಲೆ ಆಗಿದೆ ಇದು ಕಲಬುರ್ಗಿ. ಮತ್ತು ಇದರಲ್ಲಿ ಮತ್ತು ನಾವು ಯಾವ ಮಟ್ಟಿಗೆ ನಾವು ಮುಂದುವರಿಸಬೇಕು ನಮ್ಮ ಗುಲ್ಬರ್ಗ ನಮ್ಮ ಕಲಬುರ್ಗಿಗೆ ಯಾವ ಮಟ್ಟಿಗೆ ನಾವು ಮುಂದುವರಿಸಬೇಕು? ಇಂಥ ಎಜುಕೇಶನ್ ಸಿಸ್ಟಮ್ ಸರಿಯಾಗಿಲ್ಲ. ಎಲ್ಲರೂ SSLCಲಿ ಫೇಲ್ ಆದರೆ ಮುಂದೆ ಏನು ಇವರು ಭವಿಷ್ಯ ಏನು ಇವ್ರದ್ದು? ಏನು ನಮ್ಮ ಕಲಬುರ್ಗಿಯ ಭವಿಷ್ಯ ಏನು? ಯಾಕಂದರೆ ಇಂದಿನ ದಿನಗಳಲ್ಲಿ ನಮ್ಮ ಈ ವಿದ್ಯಾರ್ಥಿಗಳು ಮುಂದೆ ಸರಿಯಾಗಿ ಬರೆದು ಓದಿ ಎಲ್ಲ ಎಜುಕೇಶನ್ ಸರಿಯಾಗಿ ತೊಗೊಂಡ್ರೆ ಮುಂದೆ ನಮ್ಮ ಗುಲ್ಬರ್ಗಕ್ಕೆ ಹೆಚ್ಚಿನವರಿಗಾಗಿ ನಾವು ಮುಂದುವರಿಸಬಹುದು. ಯಾಕಂದರೆ ತೆಳಗಿದ್ದ ನಮ್ಮ ಜಿಲ್ಲೆ ಆಗಿದೆ ಇದು ನಮ್ಮ ಕಲಬುರ್ಗಿ. ಮತ್ತು ಇದ್ರ ಏನು ತಲೆ ಖರಾಬೇ ಆಗುತ್ತೆ. ಯಾಕಂದ್ರೆ ನಮ್ಗೆ ಅರ್ಥನೇ ಆಗೋದು, ಅರ್ಥನೇ ಆಗಲಾಗಿದೆ. ಯಾಕಂದ್ರೆ ನಮಗೆ ಇದು ಇಂಥ ಪರಿ ಯಾಕತ್ತ ಪೂರ ಗುಲ್ಬರ್ಗಿಗೆ ಪೂರ ಕರ್ನಾಟಕ ಈ ಡಿಸ್ಟಿಕ್ಗೆ ಪೂರ ತೆಳಗ ನಮ್ಮದು ಕರ್ನಾಟಕ ಇದು ರಿಸಲ್ಟು. ಇದು ಏನು ತಲೆಗಿಂತ ಅಪರೂಪವಾಗಿದೆ. ಯಾಕಂದ್ರೆ ಏನು ಕಾರಣ ಆಗ್ಬೋದು? ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಸರಿಯಾಗಿಲ್ಲ, ಏನು ಇಲ್ಲಿ ಯಾರು ಇದ್ರು ಏನು ಸ್ಟೂಡೆಂಟ್ ಸರಿಯಾಗಿಲ್ಲ, ಮತ್ತು ಅದರಿಗೆ ಇದು ಟೀಚರ್ಸ್ನ ಇಲ್ಲಿ ಕಮ್ಮಿ ಆಗಿರುವುದರಿಂದ ಏನು ಆ ಟೀಚರ್ಸ್ ಏನು ಇರ್ಬೋದು, ಏನು ಅವರಿಗೆ ಸುಧಾರಿಸ್ಕೊಳ್ಬೋದು, ಏನು ಮಾಡ್ಬೋದು? ಇದ್ರ ಅರ್ಥನೇ ಆಗಲಾಗಿದೆ. ಯಾಕಂದ್ರೆ ನಮ್ಮ ಕಲಬುರ್ಗಿ ಇಂಥ ಎಲ್ಲ ವಿದ್ಯಾರ್ಥಿಗಳು ಫೇಲ್ ಅಂದ್ರೆ ಗ್ರಾಫ್ನಲ್ಲಿ ಎಲ್ಲರ ತೆಳಗಂದ್ರೆ ಇದು ಪೂರ ಡಿಸ್ಟಿಕ್ನಲ್ಲೇ ಪೂರ ರಾಜ್ಯನಲ್ಲೇ ನಮ್ಮ ಡಿಸ್ಟಿಕ್ ಪೂರ ತೆಳಗಂದ್ರೆ ಇದು ತಲೆಗಿಂತ ಅಪರೂಪವಾಗಿದೆ. ಇದು ಬಹಳ ವಿಚಾರ ಮಾಡೋದು ಇದು ವಿಷಯ ಅದ. ಯಾಕಂದ್ರೆ ಹೋದ ವರ್ಷ ಈಗ ಅದೇ ನಾನು ತಿಳ್ಕೊಂಡಿದ್ದ ಹೋದ ವರ್ಷ ಇದೇ ರೀತಿ ಆಯಿತು. ಮತ್ತು ಈ ವರ್ಷ ಏನಾದರೂ ಸುಧಾರಕ್ಕೆ ಹೋಗ್ಬೋದು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್, ಕಲಬುರ್ಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್, ಕರ್ನಾಟಕದ ಎಜುಕೇಶನ್ ಡಿಪಾರ್ಟ್ಮೆಂಟ್. ಯಾಕೆ ಆಗ್ಬಹುದು? ಇದು ಯಾಕೆ ಆಗಿದೆ ಅಂತ ಒಂದು ಗ್ರಾಫ್ನ ಹೆಚ್ಚಿಗೆ ಇಲ್ಲ, ಮುಂದೆ ಪೂರ ತೆಳಗಂದ್ರೆ ತೆಳಗೆ ಬೈ ಇದು ಒಂದು ವಿಚಾರ ಮಾಡೋದು ಇದು ಆಗಿದೆ. ಯಾಕಂದ್ರೆ ನಮ್ಮ ಗುಲ್ಬರ್ಗಕ್ಕೆ ನಮ್ಮ ಕಲಬುರ್ಗಿಗೆ ಮುಂದುವರಿಸಬೇಕಂದ್ರೆ ನಮ್ಮದು ಇದೆ. ಯಾಕಂದ್ರೆ ಎಜುಕೇಶನ್ ಸರಿಯಾಗಿಲ್ಲ ಅಂದ್ರೆ ನಾವು ಯಾವ ಮಟ್ಟಿಗೆ ಆಗಿ ನಾವು ನಮ್ಮ ಕಲಬುರ್ಗಿ ಓಡಿಸ್ಬೋದು, ಮುಂದೆ ಏನು ಓಡಿಸ್ಬೋದು? ಮತ್ತು ಇದಕ್ಕೆ ನಾ ಹೇಳೋದು ಏನಂದ್ರೆ ಇದು ಯಾಕಂದ್ರೆ ಭಾಳ ವಿಚಾರ ಮಾಡೋದು ಇದು ಆಗಿದೆ. ಏನು ಕಾರಣ ಆಗ್ಬೋದು ನಮ್ಮ ಕಲಬುರ್ಗಿ ಹಿಂದುಳಿಯೋಕೆ? ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ಕಾರಣ ಅದ? ಏನು ಯಾವ ಕಾರಣ? ಹುಡುಗರೇ ಇರ್ಬೋದು, ಹುಡುಗರು ಕೆಲವೊಬ್ಬರು ಇರ್ಬೋದು. ಆದರೆ ಇಂಥ ಮಟ್ಟಿಗೆ ಪೂರ ಗ್ರಾಫ್ನಲ್ಲಿ ತೆಳಗೆ ಬರಬೇಕಂದ್ರೆ ಏನಿದು ಅಪರೂಪವಿಲ್ಲ. ಇದು ಭಾಳ ಇದು ವಿಚಾರ ಮಾಡುವಂಥ ಇದು ವಿಷಯ ಆಗಿದೆ. ಮತ್ತು ಯಾರು ಇದು ಕಾರಣ ಆಗ್ಬೋದು? ಏನು ಇಲ್ಲಿನ ಮುಂದೆ ಹೆಚ್ಚಳ ಆಗುತ್ತಿರುವ ಏನು ಮುತ್ಯಗಳ ಸಂಗತಿ ಇದು ಆಗಿದೆ? ಏನು ಇದು RCB ಆಗಿದೆ? ಏನು ಇಲ್ಲಿನ ಮ್ಯಾಚ್ RCBಗೋಸ್ಕರ ಆಗಿದೆ. RCB ಇನ್ನು ಮುಂದೆ ಬರ್ಬೋದು ಬೈ. ಪೂರ ವರ್ಷಾನ್ಗಟ್ಲೆ ಓದಿ ಒಂದೇ ತಿಂಗಳಿನಲ್ಲಿ RCB ಅಂತ ಇದು ಮಾತು ಹೇಳೋದು ಸರಿ ಇಲ್ಲ. ಯಾಕಂದ್ರೆ ನನ್ನ ಅನ್ಸಬಿಟ್ಟು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾಕೆ ಟೀಚರ್ಸ್ನಲ್ಲಿ ಏನೋ ಒಂದು ಕಮ್ಮಿ ಇರ್ಬೋದು ಈ ಥರ ಆಗೋಕೆ. ಸೊ ನೀವು ಏನಂತೀರಿ ಇದರ ಬಗ್ಗೆ ಹೇಳ್ರಿ. ಈ ವಿಡಿಯೋ ಅವರಿಗೆ ಶೇರ್ ಮಾಡಿ, ಯಾರು ಇದಕ್ಕೆ ಸಂಬಂಧಪಡ್ತಾರ. ಯಾಕಂದರೆ ನಮ್ಮ ಕಲಬುರ್ಗಿ ಮುಂದುವರಿಸಬೇಕು ಮತ್ತು ಇಂಥ ಯಾವುದೇ ಗ್ರಾಫ್ನಲ್ಲಿ ತೆಳಗೆ ಬರಬೇಕಂದ್ರೆ ಭಾಳ ವಿಚಾರ ಮಾಡುವಂಥ ಇದು ವಿಷಯವಾಗಿದೆ. ಶೇರ್ ಮಾಡಿ ಈ ವಿಡಿಯೋಗೆ. ಧನ್ಯವಾದ. ದಕ್ಷಿಣ ಕರ್ನಾಟಕದ ಹುಡುಗರು ಯಾವ ಮಟ್ಟಿಗೆ ರ್ಯಾಂಕ್ ತೊಗೊಂಬರತ್ತಾರ. ಅದ್ರಾಗ ಮತ್ತು ನಮ್ಮ ಉತ್ತರ ಕರ್ನಾಟಕ ಎಜುಕೇಶನ್ ಈ ಟ್ಯಾಕ್ದಾಗ ಎಲ್ಲ ಹುಡುಗರು ಇಂಥ ಪರಿ ಫೇಲ್ ಆಗೋದು ಇದು ಭಾಳ ವಿಚಾರ ಮಾಡೋದು ವಿಚಾರ ಆಗಿದೆ. ಯಾಕಂದರೆ ಇದರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನು ಕಮ್ಮದ, ಏನು ದಕ್ಷಿಣ ಕರ್ನಾಟಕದಲ್ಲಿ ಯಾವ ಮಟ್ಟದಲ್ಲಿ ಮುಂದುವರಿಯುತ್ತಾರ, ಏನು ಯಾವ ಅವ್ರ GDP ಎಷ್ಟು ಏನಿಲ್ಲ, ಏನು ಮುಂದುವರಿಯೋದು ಅವ್ರ ಜಿಲ್ಲೆಗಳು. ನಮ್ಮ ಪೂರ ಮೊದಲೇ ಜಿಲ್ಲೆಗಳಿಗೆ ಪೂರ ತೆಳಗ, ಅದರಾಗ ಈ ಡಿಪಾರ್ಟ್ಮೆಂಟಲ್ಲಿ ಹಿಂಗೆ ಮಾಡ್ದಂದ್ರೆ ಇದರಲ್ಲಿ ಶಿಕ್ಷಣದಲ್ಲಿ ಈ ಥರ ಆಯ್ತು ಅಂದ್ರೆ ನಮಗೆ ಭಾಳ ವಿಚಾರ ಮಾಡುವಂಥ ವಿಷಯ ಆಗಿದೆ. ಯಾಕಂದರೆ ಮುಂದೆ ನಮಗೆ ಕಲಬುರ್ಗಿನ ಮುಂದುವರಿಸಬೇಕಂತ ನಮ್ಮದು ಒಂದು ವಿಚಾರವಿದೆ. ಏನಾಗುತ್ತದೆ ಇದ್ರ ಬಗ್ಗೆ, ಏನು ಇದ್ರ ಏನು ಫ್ಯೂಚರ್ ಅದ ಏನೋ ಒಂದು ಅರ್ಥನೇ ಆಗಲಾಗ್ಯದ. ನಿಮ್ಗೆ ಏನು ಅನಿಸುತ್ತದೆ ಇದ್ರ ಬಗ್ಗೆ ನೀವು ನಮಗೆ ತಿಳಿಸಿ ಹೇಳಿರಿ. ಇದು ನಮ್ಮ ಅನಿಸಿಕೆ ಇತ್ತು. ಇದು ನಮ್ಮ ಎಜುಕೇಷನ್ ಸಿಸ್ಟಮ್ ಯಾಕೆ ಹಿಂಗಾಗುತ್ತೆ ನಮ್ಮ ಕಲಬುರ್ಗಿದು ಅಂತ. ಏನು ಇದಕ್ಕೆ ವಿದ್ಯಾರ್ಥಿಗಳು ಕಾರಣ, ಇದಕ್ಕೆ ವಿದ್ಯಾರ್ಥಿಗಳು ಕಾರಣ, ಏನು ಹೆಚ್ಚಳ ಆಗುತ್ತಿರುವ ಮುತ್ಯಗಳ ಸಂಘ ಇದು ಕಾರಣ, ಏನು RCB ಕಾರಣ, ಏನು ಮ್ಯಾಚ್ ಕಾರಣ, IPL ಕಾರಣ, ಯಾರು ಕಾರಣ ಇದಕ್ಕೆ? ಏನು ಪೇರೆಂಟ್ಸ್ ಕಾರಣ? ಇದು ಯಾರು ಕಾರಣ ಆಗ್ಬೋದು? ನೀವು ನಮ್ಮ ಕಮೆಂಟ್ನ ತಿಳಿಸಿ. ನನಗೆ ಏನೂ ಅರ್ಥನೇ ಆಗಲಾಗಿದೆ. ಇಂಥ ಪರಿ ನಮಗೆ ಭಾಳ ತಲೆ ಖರಾಬ್ ಆಗೋದು ವಿಷಯ ಆಗೋದು. ಯಾಕಂದ್ರೆ ಭಾಳ ವಿಚಾರ ಮಾಡೋದು ಇದು ಒಂದು ವಿಷಯವಾಗಿದೆ. ಯಾಕಂದರೆ ನಮ್ಗೆ ಎಜುಕೇಷನ್ ಎಲ್ಲರಿಗಿಂತ ಭಾಳ ಮುಖ್ಯವಾದಂಥ ಒಂದು ಜಿಲ್ಲೆಗೆ ಆಗಲಿ, ದೇಶಕ್ಕೆ ಆಗಲಿ, ರಾಜ್ಯಕ್ಕೆ ಆಗಲಿ ಮುಂದುವರಿಸೋದು ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದೊಂದದ. ಸೊ ನಿಮಗೆ ಏನು ಅನಿಸ್ತದೆ ಇದ್ರ ಬಗ್ಗೆ ನೀವು ನಮಗೆ ಕಮೆಂಟ್ನ ತಿಳಿಸಿ. ಈ ವಿಡಿಯೋಗೆ ಹೆಚ್ಚುವರಿಯಾಗಿ ಶೇರ್ ಮಾಡಿ. ಅವರಿಗೆ ಯಾರು ಇದಕ್ಕೆ ಸಂಬಂಧಪಡ್ತಾರೆ ಮುಂದಿನ ವರ್ಷ ಈ ಥರ ಆಗ್ಬೋದು. ಯಾಕಂದರೆ ಈ ಕಳೆದ 2 ವರ್ಷದಲ್ಲಿ ಇಂಥ ಇದು ಆಲೋಚನೆ ನಮಗೆ 2 ವರ್ಷದಿಂದ ಈ ಪರಿಸ್ಥಿತಿ ಇದೆ ನಮ್ಮ ಕಲಬುರ್ಗಿದು. ಸೊ ನಿಮಗೆ ಏನು ಅನಿಸ್ತದೆ ಇದ್ರ ಬಗ್ಗೆ ಜಲ್ದಿ ಹೇಳ್ರಿ, ನೀವು ತಿಳಿಸಿರಿ. ಮತ್ತು ಮುಂದಿನ ವರ್ಷ ಈ ವರ್ಷ ಆಗಕ್ಕೆ ಹೋಗ್ಬಾರ್ದು ಈ ಥರ. ಯಾಕಂದರೆ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಇಷ್ಟು ಹೇಳಿ ನಾನು ಒಂದು ಪ್ರೋತ್ಸಾಹ ಮಾಡಬೇಕಂತ ನಾನು ಹುಡುಗಿರ್ತದೆ. ಸೊ ಅದಕ್ಕೆ ನಾನು ಹೇಳಿದ್ದು. ನಿಮಗೇನು ಅನಿಸ್ತದೆ ಕಮೆಂಟ್ ನಾನು ಹೇಳಿಸಿ ಮುಂದೆ ಶೇರ್ ಮಾಡಿದ್ದೀನಿ.